ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಶಾಂತಿ ಮತ್ತು ಮನೋಜ್ ಅವರು ಲಾಯರ್ ಹತ್ರ ಹೋಗಿ ಡೈವರ್ಸ್ ಅಪ್ಲೈ ಮಾಡೋದಕ್ಕೆ ಅಂತ ಹೋಗ್ತಾರೆ. ಲಾಯರ್ ಅವರು ಸರಿಯಾಗಿರೋ ನಿಮ್ಮ ಮಿಸ್ಸಸ್ದು ಫೋನ್ ನಂಬರು ಮತ್ತು ಡೀಟೇಲ್ಸ್ ಕೊಡಿ, ಫೋನ್ಗೆ ನಾವು ನೋಟಿಸ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಫೋನ್ ನಂಬರು ಮತ್ತು ಡೀಟೇಲ್ಸ್ ಕೊಟ್ಟು ಅವರು ಅಲ್ಲಿಂದ ಹೊರಡ್ತಾರೆ. ತಾರಾ ಅವರು ಹಾಸ್ಪಿಟ್ಲಲ್ಲಿ ಇರ್ತಾರೆ. ಮಂಜು ಅವರು ನೀರು ಬಾಟ್ಲು ತಗೊಂಡ್ಬಂದು ಕೊಡ್ತಾರೆ. ಅಷ್ಟರಲ್ಲಿ ನರ್ಸ್ ಬಂದು ನಿಮ್ಮ ಅಪ್ಪನಿಗೆ ಬ್ಲಡ್ ಲಾಸ್ ಆಗಿದೆ, ಬ್ಲಡ್ ಅರೇಂಜ್ ಆಯ್ತಾ ಅಂತ ಕೇಳ್ತಾರೆ. ಮೇಡಮ್ ನನ್ನ ಬ್ಲಡ್ ಕೊಟ್ಟಿದ್ದಲ್ಲ ಅದು ಮ್ಯಾಚ್ ಆಗ್ತಿಲ್ವಾ ಅಂತ ಕೇಳಿದಾಗ ಇಲ್ಲ ನಿಮ್ಮ ಬ್ಲಡ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾರೆ. ತಾರಾ ಅವರು ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಹೊರಗಡೆಯಿಂದ ತರಿಸಿ ಅಂತ ಅಂದಾಗ ಇಲ್ಲ ಮೇಡಮ್ ಆ ಬ್ಲಡ್ ತುಂಬ ರೇರು ಸಿಗೋದಿಲ್ಲ ಅಂತ ಹೇಳ್ತಾರೆ. ಮಂಜು ಅವರು ನಂದು ಅದೇ ಬ್ಲಡ್ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ತಾರಾ ಅವರು ನೀವು ಕೊಡ್ತೀರಾ ಅಂದಾಗ ಯಾಕೆ ಕೊಡಬಾರ್ದಾ ಅಂತ ಮಂಜು ಅವ್ರು ಕೇಳ್ತಾರೆ. ಒಂದು ಗ್ಲಾಸ್ ನೀರು ಕೊಡಿ ಅಂತಂದ್ರೇ ಕೊಡಲಿಲ್ಲ ಅಂತೇಳಿ ನೀವು ಬ್ಲಡ್ ಕೊಡ್ತೀರಾ ಅಂತ ಹೇಳ್ತಾರೆ. ಮಂಜು ಅವರು ಅದು ಕೆಲಸ ಇದು ಕರ್ತವ್ಯ ಮೇಡಮ್ ಅಂತ ಹೇಳ್ತಾರೆ. ತಾರಾ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಅಂತ ಹೇಳ್ತಾರೆ. ಮಂಜು ಅವರು ನಾನು ಮೊದಲು ಹಿಂಗಿರಲಿಲ್ಲ ಮೇಡಮ್, ನನ್ನ ತೀಡಿ ರೆಡಿ ಮಾಡಿದ್ದು ನಮ್ಮ ಬಾವ ಅವರು ಅಂತ ಹೇಳ್ತಾರೆ. ಮನುಷ್ಯ ತುಂಬ ಒರಟು ಆದರೆ ಮನ್ಸಲ್ಲಿ ಮಾತ್ರ ಮೃದು. ಎಲ್ಲರೂ ಬಾಯಲ್ಲಿ ಬುದ್ಧಿ ಹೇಳಿದ್ರೆ ನಮ್ಮ ಬಾವ ಕೈಯಲ್ಲಿ ಬುದ್ಧಿ ಹೇಳ್ತಾರೆ. ಅವರಿಂದನೇ ನಾನು ಇಷ್ಟೆಲ್ಲ ಬದಲಾಗಿರೋದು ಅಂತ ಹೇಳ್ತಾರೆ. ತಾರಾ ಅವರು ನಿಮ್ಮ ಬಾವನ ಹೆಸರೇನು ಅಂತ ಹೇಳಿದಾಗ ಸೂರ್ಯ ಅಂತ ಹೇಳ್ತಾರೆ. ಅವ್ರನ್ನ ಮೀಟ್ ಮಾಡಬೇಕು, ನಾನು ಮೀಟ್ ಮಾಡಿಸ್ತೀರಾ ಅಂತ ತಾರಾ ಅವ್ರು ಕೇಳಿದಾಗ ಸಮಯ ಬಂದಾಗ ನಾನೇ ಮೀಟ್ ಮಾಡಿಸ್ತೀನಿ, ಈಗ ಬ್ಲಡ್ ಕೊಟ್ಬಿಟ್ಟು ಬರ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಮೀನಾ ಅವರು ಡೆಕೋರೇಷನ್ನಲ್ಲಿ ಬಂದು ದುಡ್ಡೆಲ್ಲ ಲೆಕ್ಕ ಹಾಕಿ ಹುಂಡಿಗೆ ಹಾಕ್ತಾ ಇರ್ತಾರೆ. ಸೂರ್ಯ ಅವರು ಅಲ್ಲಿಗೆ ಬಂದು ಹುಂಡಿ ಏನಾದರೂ ಕೆಳಗಡೆ ಓಪನ್ ಆಗ್ಬಿಟ್ಟಿದೆಯಾ ಮೀನಾ, ಎಷ್ಟೇ ಹಾಕಿದ್ರೂ ಅದು ತುಂಬ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ಯಾಕ್ರಿ ಹಿಂಗೆ ಹೇಳ್ತಿದ್ದೀರಾ ಅಂತ ಮೀನಾ ಹೇಳ್ದಾಗ ಇನ್ನೇನು ಮೀನಾ ಎಷ್ಟೇ ಸಂಪಾದನೆ ಮಾಡೋರು ರೂಮ್ ಮಾತ್ರ ಕಟ್ಸೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಒಂದು ಟೈಮ್ ಬರುತ್ತೆ ಬಿಡಿ, ಕಟ್ಸೋಣ ಬೇಗ ಅಂತ ಹೇಳ್ತಾರೆ. ರೋಹಿಣಿ ತಾಯಿ ಕೃಷ್ಗೆ ಊಟ ಮಾಡಿಸ್ತಾ ಇರ್ತಾರೆ. ನನಗೆ ತುಂಬ ತಲೆನೋಯ್ತಿದೆ ರೋಹಿಣಿ, ಇವತ್ತು ಕೃಷ್ಣ ನೀನೇ ಸ್ಕೂಲಿಗೆ ಬಿಟ್ಬಿಡು ಅಂತ ಹೇಳ್ತಾರೆ. ಏನಮ್ಮ ನಿಂದು ಯಾವಾಗಲೂ ಇದೆ, ನಾ ಹೋಗಿ ತೋರಿಸ್ಕೊ ಅಂತಂದರೆ ತೋರಿಸ್ಲಿಲ್ಲ, ಈಗ ನನ್ನ ಪ್ರಾಣ ತಿಂತೀಯಲ್ಲಮ್ಮ, ಸರಿ ಆಯಿತು ನಾನೇ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೋಹಿಣಿ ಅವ್ರಿಗೆ ಮೆಸೇಜ್ ಬರುತ್ತೆ ಡೈವರ್ಸ್ ಅಪ್ಲೈ ಆಗಿರೋದು. ರೋಹಿಣಿ ಅವರು ತುಂಬಾ ಶಾಕ್ ಆಯ್ತಾರೆ. ಅವ್ರ ಅಮ್ಮ ಬಂದು ಏನಾಯ್ತಮ್ಮ ನಿನ್ಗೆ ಅಂತ ಕೇಳ್ತಾರೆ. ಡೈವರ್ಸ್ ಅಪ್ಲೈ ಮಾಡಿದ್ದಾರೆ ಅಮ್ಮ ಅಂತ ಹೇಳ್ತಾರೆ ರೋಹಿಣಿ ಅವರು. ಏನೇ ಇದು ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ಕೋಪ ಕಮ್ಮಿಯಾಗಿ ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಇವರು ಡೈವರ್ಸ್ ಅಂತ ಎಲ್ಲ ಹೋಗ್ತಾ ಇದಾರಲ್ಲ ಅಂತ ಹೇಳಿದಾಗ ರೋಹಿಣಿ ಅವರು ಇದು ಹಿಂಗೆ ಆಗತ್ತೆ ಅಂತ ನಾನು ಮೊದಲೇ ಯೋಚನೆ ಮಾಡಿದ್ದೆ, ಆದ್ರೆ ಹಂಗೆ ಆಯ್ತು ನೋಡು ಅಂತ ಹೇಳ್ತಾರೆ. ಮತ್ತೆ ಮುಂದೆ ನೀನು ಆ ಮನೆಗೆ ಹೋಗಂಗೆ ಇಲ್ವಾ ರೋಹಿಣಿ ಅಂತ ಹೇಳಿದಾಗ ಅದು ನನ್ನ ಮನೆ ಕಣಮ್ಮ, ನಾನ್ಯಾಕೆ ಹೋಗ್ಬಾರ್ದು, ನಾನು ಅಲ್ಲೇ ಇರ್ತೀನಿ, ಮನೋಜ್ ಜೊತೆಗೆ ಬಾಳ್ತೀನಿ ಅಂತ ರೋಹಿಣಿ ಅವ್ರು ಹೇಳ್ತಾರೆ. ಮಂಜು ಅವರು ಬ್ಲಡ್ ಕೊಟ್ಟು ಹೊರಗಡೆ ಬರ್ತಾರೆ. ಸರಿ ಮೇಡಮ್ ನಾನಾಗಿದ್ರೆ ಹೊರಡ್ತೀನಿ ಅಂತ ಹೇಳಿದಾಗ ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ಅಂತ ಹೇಳ್ತಾರೆ ತಾರಾ ಅವರು. ಇಲ್ಲ ಮೇಡಮ್ ಆಫೀಸಲ್ಲಿ ಕೆಲಸ ಇದೆ, ನೀವು ಎಲ್ಲ ಇಲ್ಲೇ ಇದ್ದೀರಾ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗಿ ಅಂದಾಗ ಅವ್ರಿಗೆ ಮಂಜುಗೆ ಸ್ವಲ್ಪ ತಲೆ ಸುತ್ತು ಬರುತ್ತೆ. ತಾರಾ ಅವರು ಬನ್ನಿ ಕೂತ್ಕೊಳ್ಳಿ ಅಂತ ಅಲ್ಲಿ ಚೇರ್ ಮೇಲೆ ಕೂರಿಸ್ತಾರೆ. ನರ್ಸ್ ಅವ್ರು ಬರ್ತಾರೆ. ಮೇಡಮ್ ನೋಡಿ ಇವ್ರಿಗೆ ತಲೆ ಸುತ್ತು ಬಂದ್ಬಿಟ್ಟಿದೆ ಅಂತ ಅಂದಾಗ ನೀರು ಕುಡಿಸಿ ಮೇಡಮ್ ಸರಿ ಹೋಗುತ್ತೆ, ಬ್ಲಡ್ ಕೊಟ್ಟಿದಾರಲ್ಲ ಅದಕ್ಕೆ ಹಂಗಾಗಿದೆ ಅಷ್ಟೇ ಅಂತ ಹೇಳ್ತಾರೆ. ಮಂಜು ಅವರು ತುಂಬ ಸುಸ್ತಾಗಿರೋದ್ರಿಂದ ಅವ್ರ ಹೆಗ್ಲು ಮೇಲೆ ಮಲ್ಕೊಬಿಡ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.